ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಸೊ ಈಗ ಹಾಲಿಡೇಸು, ಸಮ್ಮರ್ ಹಾಲಿಡೇಸು ಮಕ್ಕಳಿಗೆ ಅವ್ರು ಸಮೋಸ ಬೇಕಂತಿದ್ರು. ಸೊ ಹೊರಗಡೆ ಫುಡ್ ಯಾಕೆ ಕೊಡಿಸೋದು ಅಂದ್ಬಿಟ್ಟು ನಾನೇ ಟ್ರೈ ಮಾಡೋಣ ಹಂಗೆ ವಿಡಿಯೋ ಮಾಡೋಣ, ವ್ಯೂವರ್ಸ್ಗೂ ಯೂಸ್ ಆಗುತ್ತೆ, ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಮಾಡ್ತಾಯಿದ್ದೀನಿ. ಸೊ ಅದು ಹೆಂಗೆ ಮಾಡ್ತೀನಿ ಅನ್ನೋದು ಎಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನೋಡಿ ಹೇಗಿದೆ ಅಂತ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರಿಗೆ ಇಷ್ಟ ಆಗಿದ್ದರೆ ಅವರೆಲ್ಲ ಶೇರ್ ಮಾಡಿ, ಟ್ರೈ ಮಾಡಿ, ಮತ್ತು ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್. ನೋಡಿ ಕಂಟಿನ್ಯೂ ಮಾಡಿ. ಒಂದು 600 ಗ್ರಾಮಿಂದ 700 ಗ್ರಾಮ್ ಮೈದಾ ಹಾಕ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಸಾಲ್ಟು, ನಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಸಾಲ್ಟು. ಅಬ್ಜಿ ಈ ಕವರ್ ವಸ್ತಂದೆ. ಸೊ ಒಂದು ಸ್ವಲ್ಪ ವಾಮು ಹಾಕ್ಕೊಳ್ಳಿ, ಅಜ್ವಾನ ಅಂತೀವಲ್ವ ಅದನ್ನು ಹಾಕ್ಕೋಬೇಕು. ಓಂಕಾಳು, ಸ್ವಲ್ಪ ಓಂಕಾಳು ಹಾಕ್ಕೋಬೇಕು. ಸೊ ಒಂದು ಸ್ವಲ್ಪ ಓಂಕಾಳು ಹಾಕ್ಕೊಂಡು ಕಚ್ಚಿ, ಸ್ವಲ್ಪ ಆಯಿಲ್ ತುಪ್ಪ ಇಲ್ಲ ಡಾಲ್ಡಾ ಯಾವುದಾದ್ರೂ ಹಾಕೋಬಾರ್ದು. ನಾನು ತುಪ್ಪ ಹಾಕ್ಕೊತಿದ್ದೀನಿ. ಈ ಥರ ಕಲಿಸ್ಕೊಳ್ಳಿ. ಫಸ್ಟ್ ನೀರು ಹಾಕಕ್ಕೆ ಮುಂಚೆನೆ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ. ಈ ಥರ ಒಂದು ಚೆನ್ನಾಗಿ ಆಯಿಲ್ ಹತ್ರ ನಮ್ಗೆ ಉಂಡೆ ನಾವೇನು ತುಪ್ಪ ಹಾಕಿದ್ದೀವೋ ಅಲ್ಲಿ ಸ್ವಲ್ಪ ಉಂಡೆ ಥರ ಬರುತ್ತೆ. ಸೊ ಆ ಉಂಡೆನೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ನೋಡಿ ಈ ಥರ ಬರಬೇಕು, ಈ ಥರ ಕಲಿಸ್ಕೊಂಡಿರ್ಬೇಕು, ಈ ಥರ ಇರಬೇಕು. ಸೊ ಇವಾಗ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ತುಂಬ ಸಾಫ್ಟ್ ಆಗಬಾರ್ದು, ಹಿಟ್ಟು ತುಂಬ ಸಾಫ್ಟ್ ಆಗಿಬಿಟ್ರೆ ಪೂರಿ ಥರ ಬಂದ್ಬಿಡುತ್ತೆ. ಸೊ ಈ ಸಮೋಸೆಗೆ ಆಲೂ ಸಮೋಸೆಗೆ ಪೂರಿ ಥರ ಎಲ್ಲ ಬಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ಬಬಲ್ ಬರಬಾರ್ದು. ಅದು ನಾವು ಇದು ಸಮೋಸ ಮಾಡಬೇಕಾದ್ರೆ ಬಬಲ್ ಬರಬಾರ್ದು. ಸ್ವಲ್ಪ ಗಟ್ಟಿನೇ ಇದು ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ತುಂಬ ಸಾಫ್ಟ್ ಇರಬಾರ್ದು, ಹಂಗಂತೇಳಿ ತುಂಬ ಹಾರ್ಡು ಇರಬಾರ್ದು. ಸೊ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು 20 ಮಿನಿಟ್ಸು ಸೈಡ್ಗೆ ಇಟ್ಬಿಡಿ. ಸ್ಟಫಿಂಗ್ ಏನೇನು ಬೇಕು ಅಂತ ಹೇಳ್ತಿದ್ದೀವಿ ನೋಡಿ. ಸೊ ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ನಾನು ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊಂಪು, ಸೊ ಇದು ಧನಿಯಾ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪೊಟ್ಯಾಟೋನ ಮೊದಲೇ ಪೀಲ್ ಮಾಡಿಕೊಂಡು ಬಾಯ್ಲ್ ಮಾಡಿಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಆದ ತಕ್ಷಣ ಮೊಟ್ಟಲೆ ಬಟ್ಕೊಂಡು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಸೊ ಜೀರಿಗೆ ಎಲ್ಲ ನೀವು ಪೊಟ್ಯಾಟೊ ಸ್ಟಫ್ ಮಾಡೋ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದು ಬೇಸನ್ನು ನೀವು ಚೇಂಜ್ ಮಾಡ್ಕೋಬೋದು. ಸ್ವಲ್ಪ ಸೋಂಪು, ಸ್ವಲ್ಪ ಧನಿಯಾ, ಹೊಸದಿದೆ. ಸೊ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ
ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ತೋರಿಸಿದ್ನಲ್ಲ ಆ ಥರ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳಿ. ಸೊ ಈಗ ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಎಲ್ಲ ವಿಡಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾ ಇರ್ತೀನಿ, ಆನಿಯನ್ ಯಾವತ್ತು ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆದ್ರೇ ಟೇಸ್ಟ್ ಚೆನ್ನಾಗಿ ಬರೋದು, ಇಲ್ಲಾಂದರೆ ತಿನ್ಬೇಕಾದ್ರೆ ಸ್ವಲ್ಪ ಹಸಿ ಸ್ವಲ್ಪ ಆ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ತಿನ್ನೋರಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಸೊ ನಾನು ಮಕ್ಳಿಗೆ ಕೊಡ್ತಿದ್ದೀನಿ, ಒಬ್ಬರು ಖಾರ ತಿಂತಾರೆ, ಒಬ್ರು ಖಾರ ಕಮ್ಮಿ ತಿಂತಾರೆ. ಸೊ ಅದಕ್ಕೆ ನಾನು ಕಮ್ಮಿನೇ ಯೂಸ್ ಮಾಡ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ. ಬೇಕಾದರೆ ನೀವು ಪುದೀನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿಕೊಂಡ್ರೆ ಅದು ಇನ್ನು ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ತಿನ್ನೋರು ಆ ಥರ ಮಾಡ್ಕೋಬೋದು ಇದ್ರ ಜೊತೆಗೆ. ಇದ್ರೆ ಹಸಿ ಬಟಾಣಿ ಬೇಯಿಸ್ಬಿಟ್ಟು ಹಾಕ್ಬೋದು, ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಬೇಯಿಸ್ಬಿಟ್ಟು ಹಾಕ್ಬೋದು. ಸೊ ನನ್ನ ಹತ್ರ ಹಸಿ ಬಟಾಣಿ ಇಲ್ಲ, ಒಣಗಿರೋ ಬಟಾಣಿ ಇತ್ತು, ಅದನ್ನೇ ಬೇಯಿಸ್ಬಿಟ್ಟು ಹಾಕ್ತಿದ್ದೀನಿ. ನೆನೆಸ್ಬಿಟ್ಟು ಬೇಯಿಸ್ಬೇಕು. ನಿಮಗೆ ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ಈಗ ಕಲರ್ಗೆ ಇಷ್ಟ ಆದರೆ, ಟೇಸ್ಟ್ ಇಷ್ಟ ಆಗೋರು ಅರಿಶಿನ ಹಾಕ್ಕೋಬೋದು. ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ಲೈಟಾಗಿ ಫ್ರೈ ಮಾಡಿ. ಈ ತೇವಾಂಶ ಇರಬಾರ್ದು ಇದ್ರಲ್ಲಿ ಮಾಡಬೇಕಾದ್ರೆ. ತೇವಾಂಶ ಇದ್ರೆ ಎಲ್ಲಿ ಕ್ರಿಸ್ಪಿ ಅನ್ನೋದು ಹೋಗ್ಬಿಡುತ್ತೆ ನಮಗೆ ಸಮೋಸ ಮಾಡಿದಾಗ. ಸೊ ತೇವಾಂಶ ಕಮ್ಮಿ ಇರಬೇಕು. ಈಗ ಆಲ್ರೆಡಿ ಪೊಟ್ಯಾಟೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಬಾಯ್ಲ್ ಮಾಡಿ ಅದನ್ನು ಹಾಕ್ತಿದ್ದೀನಿ. ಸ್ಮಾಶ್ ಮಾಡ್ಬಿಟ್ಟಾದ್ರೂ ಹಾಕೋಬಹುದು, ಇಲ್ಲ ಇನ್ನೊಂದು ಆಪ್ಷನ್ ಇದೆ, ಬೇಕಾದ್ರೆ ನಾವು ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡು ಈಗ ಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಅವಾಗೆ ಸ್ಮಾಶ್ ಆಗ್ಬಿಡುತ್ತೆ. ಆ ಥರ ಆದ್ರೂ ಮಾಡ್ಕೋಬಹುದು, ಈ ಥರ ಆದ್ರೂ ಮಾಡ್ಕೋಬಹುದು. ಸ್ವಲ್ಪ ಬೇಗ ಮಾಡ್ಬೇಕಂದ್ರೆ ಮೊದಲೇ ಸ್ಮಾಶ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಸ್ಟಫು. ಇಲ್ಲ ಸ್ವಲ್ಪ ನಿಧಾನ ಅಂದ್ರೆ ಟೈಮ್ ಇದೆ ಮಾಡೋಕ್ಕೆ ಅನ್ಕೊಂಡ್ರೆ ಸ್ವಲ್ಪ ಸ್ಮಾಶ್ ಮಾಡಿಕೊಂಡು ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು. ಈಗ ಚೆನ್ನಾಗಿ ಕಲಸಿ. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಡಿ. ಚೆನ್ನಾಗಿ ಆರಬೇಕು, ಬಿಸಿದು ಹಾಕಬೇಡಿ, ಆರೋದಕ್ಕೆ ಬಿಡಿ. ಮಾಫಿ ಇಲ್ಲದ. ಸೊ ಈ ಥರ ಉಂಡೆ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ತಿಕ್ನೆಸ್ಸೇ ಬರಬೇಕು. ನಾವು ಚಪಾತಿಗೆ ಪೂರಿಗೆ ಮಾಡ್ದಂಗೆ ಉಜ್ಕೋಬಾರ್ದು, ಸ್ವಲ್ಪ ತಿಕ್ನೆಸ್ ಆಗೇ ಬರಲಿ. ಮಕ್ಕಳು ಇರೋ ಮನೆ ಏನೋ ಮಾಡೋಕ್ಕಾಗಲ್ಲ, ಅವ್ರು ಓಡಾಡ್ತಾ ಇರ್ತಾರೆ, ನಾವು ಮಾಡ್ಕೊತಾ ಇರಬೇಕು. ಸ್ವಲ್ಪ ತಿಕ್ನೆಸ್ ಆಗಿ ಮಾಡ್ಕೊಳ್ಳಿ. ಸೊ ಈ ಥರ ಮಂದನೆ ತಿಕ್ನೆಸ್ ಇರಲಿ ನೋಡಿ. ಇನ್ನೂ ತಿಕ್ನೆಸ್ ಇದ್ರೂ ಚೆನ್ನಾಗೇ ಇರುತ್ತೆ. ಸೊ ಇವಾಗ ಅರ್ಧ ಕಟ್ ಮಾಡ್ಕೊಳ್ಳಿ. ಅರ್ಧ ಕಟ್ ಮಾಡಿಕೊಂಡು ತಗೊಳ್ಳಿ. ಇಲ್ಲಿ ಸ್ವಲ್ಪ ತೇವ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಸೊ ಇದನ್ನು ಈ ಥರ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆಗೆ ಬರ್ದಿರೋದು ಸ್ಟಫ್.
ಇದನ್ನು ಈ ಥರ ಮಾಡಿಕೊಂಡು ಈ ಥರ ಓಪನ್ ಇರಬೇಕು. ಇವಾಗ ಸೊ ತಣ್ಣಗಾಗಿರುತ್ತಲ್ವಾ, ಆ ಸ್ಟಫ್ನ ಇದ್ರ ಒಳಗಡೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಫ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಸ್ಟಫ್ ನಿಮಗೆ ತಿಕ್ನೆಸ್ಸೇ ಬರಬೇಕಂದ್ರೆ ಸ್ಟಫ್ ಕಮ್ಮಿ ಇಟ್ಕೊಳ್ಳಿ, ಇಲ್ಲ ಈ ಥರ ಇಡು 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 ರೊಂಡಿಡು ನೋಡಿ, ಈ ಥರ ಬರಬೇಕು, ಈ ಥರ ಬರಬೇಕು. ಓಕೆ, ಸ್ಟಫ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಫ್ ಇಟ್ಕೊಳ್ಳಿ. ಸ್ಟಫ್ ಇಟ್ಕೊಂಡು ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ. ಸೊ ಒಂದೇ ಸಲ ನಾವು ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ಆಯಿಲು ಹೀಟ್ ಆಗ್ತಾ ಇದೆ. ಸೊ ಹೀಟ್ ಆದಮೇಲೆ ಒಂದೊಂದೇ ಸಮೋಸ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ನಿಧಾನವಾಗಿ ಹಾಕ್ಕೊಳ್ಳಿ. ಸೊ ಕಡಿಮೆ ಬೆಂಕಿಯಲ್ಲಿ ನಾವು ಹುರ್ಕೋಬೇಕು. ಸೊ ಸಿಮ್ಲೋದಲ್ಲಿ ಇಟ್ಕೋಬೇಕು. ನಮ್ದು ಒಂದು ಸ್ವಲ್ಪ ಪುರಿ ಥರನೇ ಬರ್ತಾ ಇದೆ. ಇನ್ನೂ ಸ್ವಲ್ಪ ಪುರಿ ಥರ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬಿಟ್ಟಿದ್ದೀನಿ ಹಿಟ್ಟನ್ನ. ಅದಕ್ಕೆ ಒಂದು 20 ಮಿನಿಟ್ಸ್ ಮೇಲೆ ನೆನೆಸ್ಬಿಟ್ಟಿದ್ದೀನಿ. ಎಕ್ಸಾಕ್ಟ್ 20 ಮಿನಿಟ್ಸ್ ಮಾತ್ರ ನೆನೆಸ್ಕೊಳ್ಳಿ, ಆವಾಗ ಇನ್ನೂ ಈ ಥರ ಪುರಿ ಪುರಿ ಅಲ್ದಿರ ಬರುತ್ತೆ. ನೋಡಿ, ಈ ಥರ ಕೆಂಪಗೆ ಬರೋ ಥರ ತುಂಬ ಹೊತ್ತು ಬೆಂಕಿ ಕಡಿಮೆ ಇಟ್ಕೊಂಡು ಸುಡಬೇಕು. ಈ ಥರ ಕೆಂಪಗೆ ಬರಬೇಕು. ಸೊ ಸಮೋಸ ರೆಡಿ ಆಯಿತು. ಸೊ ಮಕ್ಳಿಗೆ ಕೊಡ್ತಿದ್ದೀನಿ. ಸೊ ಹೇಗಿದೆ ಅಂತ ಅವ್ರು ಹೇಳ್ತಾರೆ, ಬಂದು ನೋಡಿ. ಸೊ ಅವ್ರು ಟೇಸ್ಟ್ ಮಾಡ್ತಾರೆ ಆ್ಯಕ್ಚುಲಿ. ಈಗ ನೋಡಿ ಅವರು ಫೀಡ್ಬ್ಯಾಕ್ ಕೇಳೋಣ, ಹೇಗಿತ್ತು, ಹೆಂಗೆ ಚೆನ್ನಾಗಿ ಬಂದಿತ್ತ ಏನು ಅಂತ. ಹೇಗಿದೆ ಸಮೋಸ? ಹೆಂಗಿದೆ ಹನಿ? ಹೆಂಗಿದೆ ಪ್ರದ್ಯುನ್? ಓಕೆ, ಹೆಂಗಿದೆ ಜಯಶ್ರೀ? ಓಕೆ, ತಿನ್ನಿ. ಸೊ ಔಟ್ಸೈಡ್ ಫುಡ್ ಬೇಡ ಅನ್ಬಿಟ್ಟು ಮನೇಲಿ ನಿಮ್ಗೋಸ್ಕರ ಮಾಡಿರೋದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಮೈ ಡಿಯರ್ ಗಿಟ್ಸ್. ಬಿಸಿ ಬಿಸಿ ಇದೆ, ಸ್ವಲ್ಪ ನೋಡ್ಕೊಂತೀನಿ. ಓಕೆ.